ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ತುಂಬಾ ದಿನದಿಂದ ಅನ್ಕೊಳ್ತಾ ಇದ್ದೆ ಪ್ರಿಪೇರ್ ಮಾಡ್ಕೊಬೇಕು ಅಂತೇಳಿ. ಇವಾಗ ನಂಗೆ 36 ವೀಕ್ಸ್ ಆಗಿ ನಡೀತಾ ಇದೆ. ಸೊ ಇನ್ನು ನೆಕ್ಸ್ಟ್ ಯಾವ ಟೈಮಲ್ಲಿ ಬೇಕಾದ್ರೆ ಫ್ರೀ ಆಗ್ಬೋದು. ಬಿ ಪ್ರಿಪೇರ್ ಇರ್ಬೇಕಲ್ವಾ. ಹಿಂಗಾಗಿ ನಂದು ಮತ್ತೆ ಪಾಪುದು ಕೂಡ ಬ್ಯಾಕ್ ಕಟಿಂಗ್ ಎಲ್ಲ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ. ಎಲ್ಲದನ್ನು ಕೂಡ ಸ್ವಲ್ಪ ವಾಶ್ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡಿದ್ದೀನಿ. ಇದು ಕೆಲವೊಬ್ಬರಿಗೆ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಅಂಡ್ ನಾನೆಲ್ಲ ಯಾವ್ದೆಲ್ಲ ಪ್ರಾಡಕ್ಟ್ಸ್ ತಗೊಂಡಿದ್ದೀನಿ ಅದ್ರ ಬಗ್ಗೆ ನೆನಪಾಗ್ತೀನಿ. ನಾನು ಆಲ್ಮೋಸ್ಟ್ ಎಲ್ಲಾನು ಶಾಪಿಂಗ್ ಮಾಡಿರೋದು ಮೀಶೋದಿಂದ ಆನ್ಲೈನ್ ಪರ್ಚೇಸಿಂಗ್ಗೆ. ಬಟ್ ಆನ್ಲೈನ್ ಪರ್ಚೇಸಿಂಗ್ ಆದ್ರೂ ಕ್ವಾಲಿಟಿ ವೈಸ್ ಮನೆ ಗುಡ್ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ ಕೆಲವೊಂದು ಪ್ರಾಡಕ್ಟ್ಸ್. ನನ್ಗೆ ಪರ್ಸನಲಿ ಇಷ್ಟ ಆಯ್ತು. ಅದ್ರ ಪ್ರಾಡಕ್ಟ್ ಬೇಕು ಅಂತಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಹಾಕ್ತೀನಿ. ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ. ಈ ವೆದರ್ಗೆ ವಿಂಟರ್ ಸೀಸನ್ ಆಗಿರೋದ್ರಿಂದ ಈ ವೆದರ್ಗೆ ಪ್ರಾಡಕ್ಟ್ಸ್ಗಳು ತುಂಬಾನೇ ಒಂದು ಗುಡ್ ಫೀಲ್ ಕೊಡುತ್ತೆ ಅಂದ್ರೆ ತಪ್ಪಾಗಲ್ಲ. ಸೊ ಬನ್ನಿ ಸ್ಟಾರ್ಟಿಂಗ್ ಏನೇನೆಲ್ಲ ಇಟ್ಕೊಂಡಿದ್ದೀನಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಮೊದಲನೇದಾಗಿ ಪಾಪುಗೆ ಟವಲ್ಸ್ ಅನ್ನ ತಗೊಂಡಿದ್ದೀನಿ ಫಸ್ಟ್ಗೆ. ಇದು ಕೂಡ ಅಷ್ಟೇ ನೋಡಿ, ಸಾಫ್ಟ್ ಕ್ಲಾತ್, ತುಂಬಾನೇ ಚೆನ್ನಾಗಿ ಬಂದಿದೆ. ಇದು ಪ್ಯಾಕ್ ಆಫ್ 2 ಬಂದಿದೆ. ಎಲ್ಲರೂ ಕೂಡ ಕಡಿಮೆ ಪ್ರಜೆಲ್ಲ ತಗೊಂಡಿರೋದು. ನಾವೇನಾದ್ರೂ ಹೊರಗಡೆ ತಗೊಳ್ತೀವಿ ಅಂತಂದ್ರೆ ಅಲ್ಲಿ ತಗೊಂಡಿರೋ ಪ್ರಾಡಕ್ಟ್ಸ್ ಇದೆ ತುಂಬಾನೇ ರೇಟ್ ಜಾಸ್ತಿ ಆಗಿ ಹೋಗುತ್ತೆ. ಫಸ್ಟ್ ಪ್ರೈಸಲ್ಲೆಲ್ಲ ಹೋಗಿ ಪರ್ಚೇಸ್ ಮಾಡ್ಬಿಟ್ರೆ ಸೊ ನಮ್ಮಂತರಿಗೆ ಕಡಿಮೆ ಪ್ರೈಸ್ ಅಲ್ಲಿ ಕ್ವಾಲಿಟಿ ವೈಸ್ ಗುಡ್ ಪ್ರಾಡಕ್ಟ್ಸ್ ಕೊಡೋದಂದ್ರೆ ಅದ್ರ ವಿಷಯ ಅಂದ್ರೆ ತಪ್ಪಾಗಲ್ಲ. ಸೊ ತುಂಬಾನೇ ಸಾಫ್ಟ್ ಆಗಿದೆ. ಬೇಬಿ ಟವಲ್ಸ್, ಬೇಬಿ ಸ್ನಾನ ಮಾಡಿಸ್ದಾಗೆಲ್ಲ ವರ್ಷಕ್ಕೆ ಬೇಕಾಗುತ್ತೆ ಅಂತ ಹೇಳಿ ತಗೊಂಡಿದ್ದೀನಿ. ಅಂಡ್ ಈ ವೆದರಿಗೆ ಮೇನ್ ಆಗಿ ನನಗೆ ಬೇಕಾಗಿರೋದು ಸ್ವೆಟರ್. ಪಾಪು ಇದು ವಿಂಟರ್ ಸೀಸನ್ ಆಗಿರೋದ್ರಿಂದ ಬೆಚ್ಚಗೆ ಆಲ್ಮೋಸ್ಟ್ ಪಾಪು ಇರಲೇಬೇಕಾಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಸ್ವೆಟರ್ಸ್ನ ತಗೊಂಡಿದ್ದೀನಿ. ನೋಡಿ, ಇಲ್ಲಿ ಯಾವುದೇ ರೀತಿ ಇರಿಟೇಷನ್ ಆಗಲಿ ಪಾಪುಗೆ ಏನೂ ಆಗಲ್ಲ. ಅದು ಎಷ್ಟು ಸಾಫ್ಟ್ ಆಗಿದೆ. ಸ್ವೆಟರ್ಸ್ ಜೊತೆ ಅದಕ್ಕೆ ಒಂದು ಕ್ಯಾಪು, ಹ್ಯಾಟ್ ಹಾಗೆ ಸಾಕ್ಸ್ನ ಕೊಟ್ಟಿದ್ದಾರೆ. ಇದು ಸ್ವಲ್ಪ ದೊಡ್ಡದಾದ್ರೂ ಕೂಡ ಹಾಕ್ಬೋದು. ನಾನು ಅರೌಂಡ್ 3 months ವರೆಗೂ ಹಾಕೋ ರೇಂಜ್ ಅಲ್ಲೇ ತಗೊಂಡಿದ್ದೀನಿ. ಹಾಗೆ ಇದೊಂದು ಕ್ಯಾಪು ಹಾಗೆ ಒಂದು ಪ್ಯಾಂಟ್ ಫುಲ್ ಪ್ಯಾಕ್ ಆಗೋ ರೀತಿಯಲ್ಲಿ ಕೊಟ್ಟಿದ್ದಾರೆ. ಪ್ಯಾಂಟ್ ಅಂತ ಕೊಟ್ಟಿದ್ದಾರೆ. ಅಂಡ್ ಇದು ಬೇಬಿ ಕ್ರೆಡಲ್ ಕ್ಲಾತ್ ಅಂತ ಹೇಳಿ ಪಾಪುನ ಹುಟ್ಟಿದ ತಕ್ಷಣ ನಮಗೆ ಸುಟ್ಬಿಟ್ಟು ಕೊಡ್ತಾರಲ್ಲ. ಸೊ ಹಾಗಾಗಿ ಅದೊಂದು ಇಲ್ಲಿ 2 ತರಿಸ್ಕೊಂಡಿದ್ದೀನಿ. ತೋರಿಸ್ತೀನಿ ನಿಮ್ಗೆ ಹೇಗೆ. ಇದು ಹೆಡ್ ಪೆಸಲ್ ಬರುತ್ತೆ. ತುಂಬಾನೇ ಕೈಯಲ್ಲಿ ಇಟ್ಕೊಂಡಾಗ ತುಂಬಾ ಮೆತ್ತಗೆ ಸಾಫ್ಟ್ ಆಗಿ ಅನ್ಸುತ್ತೆ. ಸುತ್ತಿದಾಗ ಮಗು ಬಿಚ್ಚು ಮಾಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ನೋಡ್ಕೊಂಡು ಹೇಗಿದ್ರು ಆನ್ಲೈನ್ ಶಾಪಿಂಗ್ ಮಾಡಿದ್ರೆ ನಮ್ಗೆ ಇಷ್ಟ ಇಲ್ಲ ಅದು ಪ್ರಾಡಕ್ಟ್ಸ್ ಅಂತಾಗ ನಾವು ಅದನ್ನ ರಿಟರ್ನ್ ಮಾಡ್ಬೋದಲ್ವಾ. ಹಾಗಾಗಿ ಈ ತರದ್ದು 2 ತಗೊಂಡಿದ್ದೀನಿ. ನೋಡಿ ಒಟ್ಟಿಗೆ ಖರ್ಚಿದೆ. ಅದು ಪ್ರಾಡಕ್ಟ್ಸ್ ನನ್ಗೆ ಇಷ್ಟ ಆಯ್ತು, ಹಾಗಾಗಿ ಅದನ್ನ ಹಾಗೆ ಇಟ್ಕೊಂಡಿದ್ದೀನಿ. ಮತ್ತೆ ನಾನು ರಿಟರ್ನ್ ಬಿಡಕ್ ಹೋಗ್ಲಿಲ್ಲ. ಈ ತರದ್ದು 2 ಕಲರ್ಸ್ ಬಂದಿದೆ, ಒಂದು ಬ್ಲೂ ಹಾಗೆ ಒಂದು ಪಿಂಕು. ಇದನ್ನು ಕೂಡ ರೇಟ್ ಇಟ್ಕೊಂಡಿದ್ದೀನಿ. ಅಂಡ್ ನಮ್ಮ ಚಿನಿಮಾಗ್ ತಗೊಂಡಿರೋದು ಯಾವ್ದನ್ನು ಕೂಡ ನಾನು ಮತ್ತೆ ರಿಯೂಸ್ ಮಾಡಿಲ್ಲ. ನಮ್ಮ ಚಿನಿಮಾಗ್ ಇಷ್ಟೊಂದು ಪ್ರಾಡಕ್ಟ್ಸ್ ಎಲ್ಲ ತಗೊಂಡಿರ್ಲಿಲ್ಲ. ಫುಲ್ ಸೆಟ್ಟೆ ತಪ್ಪಿದೆ. ಬಟ್ ಅದೆಲ್ಲ ಎಲ್ಲ ಕಳೆದೋಗ್ಬಿಟ್ಟು ಹೋಗಿದೆ ಅಂತ ಒಂದು ಗೊತ್ತಿಲ್ಲ. ಸೊ ಹಾಗಾಗಿ ಮತ್ತೆ ಹೊಸದಾಗಿ ಕಡಿಮೆ ಪ್ರೈಸ್ ಪರ್ಚೇಸ್ ಮಾಡ್ಕೊಂಡೆ. ಹಾಗೆ ಡ್ರೈ ಶೀಟ್ಸ್, ಇದು ಕೂಡ ಅಷ್ಟೇ. ಇದನ್ನು 3 ಇಟ್ಕೊಂಡಿದ್ದೀನಿ. ಅದು ಬೆಡ್ ಮೇಲೆ ಹಾಕಿ ಡೈರೆಕ್ಟ್ ಆಗಿ ಹಾಕಕ್ಕಾಗಲ್ವಲ್ವಾ, ಹಾಗಾಗಿ ಡ್ರೈ ಶೀಟ್ಸ್ ನ ಇಟ್ಕೊಂಡಿದ್ದೀನಿ. ಇದು ಕೂಡ ಪ್ಯಾಕ್ ಆಫ್ 3.
ಅಂಡ್ ಮೇನ್ ಆಗಿ ಈ ಟೈಮ್ನಲ್ಲಂತೂ ಪಾಪ ಶಿಶು ಮಾಡ್ಕೊಳ್ಳುತ್ತೆ. ಈಗ ನಮ್ ಚೀಸ್ ಮಾಡಿರೋ ತೆಗ್ಸಿರೋದ್ರೆ ಉಳ್ದಿರೋದಂದ್ರೆ ಇದೊಂದೇ ನಮ್ಗೆ. ಈಗ ಅಷ್ಟೇ ಇವೆಲ್ಲ ಹಳೆ ಹಾಗೆ ಇಟ್ಟಿಟ್ಟಿದ್ದೆ, ಇನ್ನು ಯಾರಿಗೂ ಕೊಡಕ್ಕಾಗಲ್ಲಲ್ಲ. ಸೊ ಹಂಗಾಗಿ ಇಟ್ಕೊಂಡಿದ್ದೆ ಇವೊಂದಿಷ್ಟು. ಇನ್ನು ಡೈಪರ್ಸ್ ಎಲ್ಲ ಅಲ್ಲೇ ಸಿಗುತ್ತೆ, ಅದೇನು ತಗೊಂಡು ಹೋಗೋ ನೆಸೆಸಿಟಿ ಇರಲ್ಲ. ನಮ್ಮ ಹಾಸ್ಪಿಟಲ್ ಅಲ್ಲೇ ಮೆಡಿಕಲ್ ಒಳಗಡೆ ಇರೋದ್ರಿಂದ ಅಲ್ಲಿ ಡೈಪರ್ಸ್ ಎಲ್ಲ ಸಿಗುತ್ತೆ. ಸೊ ಹಾಗಾಗಿ ಅಲ್ಲೇ ತಗೊಳ್ಳೋಣ ಅಂತೇಳಿ ಬಿಟ್ಟಿದ್ದೀನಿ. ಅಂಡ್ ಇದು ಮಾಯಿಶ್ಚರೈಸರ್ ವೈಪ್ಸ್ ಲವ್ಲತಾ ಅವ್ರದ್ದು. ಸೊ ಇದನ್ನು ಕೂಡ ಒಂದು ಇಟ್ಕೊಂಡಿದ್ದೀನಿ. ಈ ಸರಿ ಕೂಡ ಅಲ್ಲೇ ತರಿಸಿದ್ದೆ, ಬಟ್ ಈ ಸರಿ ಲವ್ಲತಾ ಪ್ರಾಡಕ್ಟ್ಸ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಸೊ ಹಂಗಾಗಿ ಓಕೆ ಇದನ್ನ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ತಗೊಂಡಿರೋದು. ಇನ್ನು ಟಾಯ್ಲೆಟ್ಸ್ ಆ ಥರ ಮಾಡಿದಾಗ ಪದೇ ಪದೇ ವಾಶ್ ಮಾಡಕ್ಕಾಗಲ್ಲ. ಸೊ ಹಂಗಾಗಿ ಒಂದು ವೈಪ್ಸ್ ಅನ್ನ ತಗೊಂಡಿದ್ದೀನಿ. ಇನ್ನು ಮಕ್ಕಳಿಗೆ ಬಿಟ್ಟಿದ ತಕ್ಷಣ ಹಾಕುವಂಥದ್ದು ಹಳೆ ನಮ್ಮ ಕಡೆ ಬದಿದೆಲ್ಲ ಹಳೆ ಬಟ್ಟೆಗಳನ್ನ ಹಾಕ್ತಾರೆ. ಸೊ ಹಾಗಾಗಿ ಸಿನಿಮಾದು ಇದೊಂದಿಟ್ಟು ಕಟ್ಟೋದು, ಹಾಗಾಗಿ ಇದನ್ನ ತಗೊಂಡಿದ್ದೀನಿ. ಹಾಗೆ ಇದೊಂದು ಕ್ಯಾಪ್, ಇದು ಚೆನ್ನಾಗಿತ್ತು. ಜಾಸ್ತಿ ಯೂಸ್ ಮಾಡೇ ಇರಲಿಲ್ಲ ನಮ್ಮ ಚಿನ್ನ, ಒಂದು ಟೈಮ್ ಹಾಕಿದ್ದೀನಿ. ಅದು ಚಿಕ್ಕದಿತ್ತ, ಚೆನ್ನಾಗಿತ್ತು ಅಂತ ಇದನ್ನು ತಗೊಂಡಿದ್ದೀನಿ. ಇದಿಷ್ಟು. ಹಾಗೆ ನೇಮ್ಸ್ಗೆ ಬಂದ್ರೆ ಡ್ರೆಸ್ಸಸ್. ನನಗೆ ಫಸ್ಟ್ ಮೇಬಿ ಸಿಸರನ್ ಆಗಿರೋದ್ರಿಂದ ಸೆಕೆಂಡಿಗೆ ಕೂಡ ಸಿಸರನ್ ಆಗುತ್ತೆ ಅನ್ನೋದು ನನಗೆ ಕನ್ಫರ್ಮ್ ಹೌದು. ಬಟ್ ಒಂದ್ ಕಡೆ ಅಲ್ಲ, ನಾರ್ಮಲ್ ಆಗಿ ಆಗ್ಬೋದು, ಸಿಸರನ್ ಆಗ್ಬೋದು, ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನಿಮ್ಗೆಲ್ಲ ಪ್ರಿಪೇರ್ಡ್ ಸಿಸರನ್ ಲಾಸ್ಟ್ ಮೊಮೆಂಟ್ ಅಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಅದಕ್ಕೆ ಹೇಗಾದ್ರೂ ಇರ್ಲಿ ಅಂತ ಹೇಳಿ ಒಂದ್ 4 ಜೊತೆ ಬಟ್ಟೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದು ಕೂಡ ಅಷ್ಟೇ, ಇದು ಕೂಡ ಮೀಶೋದೊಂದು ಪ್ರಾಡಕ್ಟ್ ತರಿಸಿರೋದು. ಇದ್ರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತಂದ್ರೆ, ನಾನು ಹಾಗೆ ಇದು ವಿಂಟರ್ ಸೀಸನ್ ಅಲ್ಲಿ ನಾವು ತಗೊಳ್ತಿರೋದ್ರಿಂದ ಫುಲ್ ತೋಳಿಂಗ್ ಸೀಕ್ಲದಿಂದ ಡ್ರೆಸ್ಸಸ್ನ ತಗೊಂಡಿದ್ದೀನಿ. ಇದು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಕ್ಲಾತ್. ನನಗಂತೂ ತುಂಬಾನೇ ಇಷ್ಟ ಆಯ್ತು. ನಾನು ಮೀಶೋದಿಂದ ತರಿಸಿರೋ ಪ್ರಾಡಕ್ಟ್ ಯಾವುದನ್ನು ಕೂಡ ನಾನು ರಿಟರ್ನ್ ಮಾಡಿಲ್ಲ, ಅಷ್ಟು ಇಷ್ಟ ಆಯ್ತು ನಂಗೆ ಇವೆಲ್ಲ. ಇದು ಹಾಗೆ ಇದ್ರ ಜೊತೆಗೆ ಸಾಕ್ಸ್ಗಳನ್ನ ಕೊಟ್ಟಿದ್ದಾರೆ, ಬೂಟೀಸ್ನ ಕೊಟ್ಟಿದ್ದಾರೆ. ಹೋದ್ ಸರಿ ಸಿನಿಮಾಗ್ ತರಿಸಿದಾಗ ಎಲೆಕ್ಟ್ರಿಕಲ್ ಟೈಪ್ ಬರುತ್ತಲ್ಲ, ಆ ತರದ್ದು ಪ್ರಾಡಕ್ಟ್ಸ್ ಇದ್ವು. ಸೊ ಅದು ಎಲೆಕ್ಟ್ರಿಕಲ್ ಬರ್ತಾ ಹೋಗ್ತಿತ್ತು. ಹಾಗಾಗಿ ಈ ಸರಿ ಹುಡುಕಿ ನಾನು ಕಟ್ಟೋದನ್ನ ನೋಡ್ಕೊಂಡು ತಗೊಂಡಿದ್ದೀನಿ. ಇದು ಕಟ್ಟೋದಾದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀರ. ಅದ್ರಲ್ಲಿ ಕಟ್ಟೋದನ್ನ ನೋಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಸರ್ಚ್ ಮಾಡಿ ತಗೊಂಡಿರುವಂತದ್ದು. ಅದ್ರ ಜೊತೆಗೆ ಟೋಪಿನ ಕೊಟ್ಟಿದ್ದಾರೆ. ಎಲ್ಲ ಕೂಡ ಡ್ರೆಸ್ಸಸ್ ಮ್ಯಾಚಿಂಗ್ಸ್ ಅಲ್ಲೇ ಕೊಟ್ಟಿದ್ದಾರೆ. ಮತ್ತು ಕಾಲಿಗೆ ಇದು ಕೈಗೆ ಬೂಟೀಸು. ಹಾಗೆ ಈ ಹಳದ್ ಲಗೇಜ್ ಜೊತೆಗೆ ಇದಕ್ಕೂ ಕೂಡ ಮ್ಯಾಚ್ ಆಗೋ ರೀತಿಯಲ್ಲಿ ಒಂದು ಸಲ ಕೊಟ್ಟಿದ್ದಾರೆ. ಸಾಕಾಗುತ್ತೆ. ಒಂದು 4 ಜೊತೆನೂ ಇಟ್ಕೊಂಡಿದ್ದೀನಿ. ಸಿಸರನ್ ಆದ್ರೂ ಆಯ್ತು, ನಾರ್ಮಲ್ ಆದ್ರೂ ಆಯ್ತು. ಫಸ್ಟ್ ಸಿಸರನ್ ಆಗಿರೋದ್ರಿಂದ ಸೆಕೆಂಡ್ ಅದು ನಾರ್ಮಲ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಅಂತ ಹೇಳ್ತಾರೆ. ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಇದ್ದು ನೋಡೋಣ ಫೈನಲ್ ಆಗಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಆದ್ರೂ ರೆಡಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು 4 ಸೆಟ್ ಕೊಟ್ಟಿದ್ದಾರೆ, 4 ಕಲರ್ ಅಲ್ಲಿ. ಒಂದು ಬ್ಲೂ, ಯೆಲ್ಲೋ ಕಲರ್ ಅಲ್ಲಿ, ಆರೆಂಜ್ ಕಲರ್ ಅಲ್ಲಿ, ಅದು ಪಿಂಕ್ ಅಲ್ಲಿ. ಈ ತರ 4 ಸೆಟ್ ಕೊಟ್ಟಿದ್ದಾರೆ. ಈ ತರ ಕಟ್ಟಿದ್ಬಿಟ್ಟು ತುಂಬಾನೇ ಹೆಲ್ಪ್ ಅನ್ಸುತ್ತೆ. ಇಲ್ಲ ಅಂದ್ರೆ ಅದು ಬಿದ್ದೋಗ್ಬಿಡುತ್ತೆ. ಪಾಪ ಎಲ್ಲ ಕಣ್ಣೆಲ್ಲ ಉಜ್ಕೊಂಡಾಗ ಆಮೇಲೆ ಎಲೆಕ್ಟ್ರಿಕಲ್ ಅವ್ರು ದೊಡ್ಡವ್ರು ಹಾಕ್ತಾ ಅದು ಕೂಡ ಕಿತ್ತೋಗ್ಬಿಡುತ್ತೆ. ಹಂಗಾಗಿ ಈ ರೀತಿ ತಗೊಂಡಿದ್ದೀನಿ. ಇದಿಷ್ಟು ಕೂಡ ನಮ್ ಬೇಬಿಗೆ ನಾವು ತಗೊಂಡಿರುವಂತದ್ದು. ನನಗೆ ಹೇಳ್ಬೇಕು ಅಂದ್ರೆ ನಾನು ಹಾಗೇನೆ ಹೇಗೆ ಇದರ ಏನಾಗುತ್ತೋ ಇದಾಗುತ್ತೋ ಗೊತ್ತಿಲ್ಲ. ಸೊ ಹಾಗಾಗಿ ಇರ್ಲಿ ಅಂತ ಹೇಳ್ಬಿಟ್ಟು ಒಂದು 3 ಸೆಟ್ ಇದು ಮೆಟರ್ನಿಟಿ ನೈಟೀಸ್ ಟೈಪ್, ಬಟ್ ಇದು ಮೆಟರ್ನಿಟಿ ಕುರ್ತಾ ಸೆಟ್ಸ್ ಅದನ್ನ ಇಟ್ಕೊಂಡಿದ್ದೀನಿ. ಇದು ನಾನು ಮುಂಚೆ ಫಸ್ಟ್ ಪ್ರೆಗ್ನೆನ್ಸಿ ಇದ್ದಾಗ ತಗೊಂಡಿದ್ದೆ ಇದೆಲ್ಲ ಹೋಗ್ಕೊಂಡ. ಹಾಗಾಗಿ ಇದು ಒಂದು 3, ಹಾಗೆ ಫೀಡಿಂಗ್ ನೈಟೀಸ್ ಒಂದೆರಡು ತಗೊಂಡಿದ್ದೀನಿ.
ಇದು ಕೂಡ ಹೊಸದು ರೆಡಿ ಇಟ್ಕೊಂಡಿದ್ದೀನಿ. ಅಂಡ್ ಸೆಟಾಸಿನ್ ನಾರ್ಮಲಾಗಿ ಬೇಯಿಸಬೇಕು. ಇದು ಕೂಡ ಅಷ್ಟೇ ನಾನು ಫಸ್ಟ್ ಪ್ರೆಗ್ನೆನ್ಸಿ ತಗೊಂಡಿದ್ದು. ಇದನ್ನ ತಗೊಂಡಿದ್ದೀನಿ. ಹಾಗೆ ಪ್ಲಾರೆಂಟ್ ಡ್ರೆಸ್ಗೆ ಬೇಕಾಗತ್ತೆ. ಹಾಗೆ ಇನ್ನು ಇದರಲ್ಲಿ ಸಾಕ್ಷಿ ಮತ್ತೆ ಎಣ್ಣೆಗೆ ಅಂತ ಇಟ್ಕೊಂಡಿದ್ದೀನಿ. ಅಂಡ್ ನಾನು ಆಗ್ಲೇ ಹೇಳಿದಾಗೆ ಡೈಪರ್ಸ್ ಹಾಗೆ ಮೆಟರ್ನಿಟಿ ಪ್ಯಾಡ್ಸ್ ಎಲ್ಲ ಅಲ್ಲೇ ಸಿಗೋದ್ರಿಂದ ನಾನು ಎಲ್ಲ ಪರ್ಚೇಸ್ ಮಾಡ್ತೀನಿ. ಅದು ಬಿಟ್ಟು ಮತ್ತೆ ಏನು ತಗೊಂಡಿಲ್ಲ. ಅಂಡ್ ಇದು ಮೇಕಪ್ ಆಕ್ಸೆಸರೀಸ್ ಆಕ್ಸೆಸರೀಸ್ ಎರಡನ್ನೂ ಕೂಡ ಇದರಲ್ಲಿ ಇಟ್ಕೊಂಡಿದ್ವಿ. ಇದೊಂದು ಬ್ಯಾಗ್ ತರಿಸಿದ್ದೀನಿ. 3 ಸ್ಟೆಪ್ಸ್ ಎಲ್ಲ ಬಂದಿದೆ. ಇದು ಕೂಡ ಅಷ್ಟೇ ತುಂಬಾನೇ ಫಲದವಾಗಿದ್ದಿದ್ದೆ ಅಂತಾನೆ ಹೇಳ್ಬೋದು. ಇನ್ನು ನಾನು ಮೇಕಪ್ ಆಕ್ಸೆಸರೀಸ್ ಏನು ತಗೊಂಡಿಲ್ಲ. ಜಸ್ಟ್ ಪಾಂಡ್ಸ್ ಕ್ರೀಮು ಒಂದು ಲೋಷನ್ನು ಹಾಗೆ ಒಂದು ವ್ಯಾಕ್ಲಿನ್ ಇಟ್ಕೊಂಡಿದ್ದೀನಿ ಅಷ್ಟೇ. ಯಾಕಂತಂದ್ರೆ ನಾವು ಹಾಸ್ಪಿಟಲ್ ಇದ್ದಾಗಲೇ ನಮ್ಮ ಕಡೆ ರಿಲೇಷನ್ಸ್ ಎಲ್ಲ ಬಂದು ಹೋಗೋದು ಜಾಸ್ತಿ. ಸೊ ಆ ಟೈಮಲ್ಲಿ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಫೇಸ್ ವಾಶು ಅದನ್ನಷ್ಟೇ ತಗೊಂಡಿದ್ದೀನಿ. ಇದು ಬ್ಯಾಗ್ ಕೂಡ ಏನಾದ್ರು ಬೇಕು ಅಂತಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಇದು ಕೂಡ ಅಷ್ಟೇ ನಾನು ಫಸ್ಟ್ನೇ ಪ್ರೆಗ್ನೆನ್ಸಿ ತಗೊಂಡಿರಲಿಲ್ಲ. ನಾನು ಹಾಗೆ ಹೇಳ್ಬೋದು ಫಸ್ಟ್ನೇ ಪ್ರೆಗ್ನೆನ್ಸಿ ಇನ್ಫೆಕ್ಷನ್ ಆಗಿರೋದ್ರಿಂದ ನನಗೆ ಫೀಡಿಂಗ್ ಮಾಡಿಸ್ಲಿಕ್ಕೆ ತುಂಬಾನೇ ಒಂಥರ ಅನ್ಕಂಫರ್ಟಬಲ್ ಫೀಲಿಂಗ್ ಆಗ್ತಾ ಇತ್ತು. ಜಸ್ಟ್ ಟರ್ನ್ ಆಗಕ್ಕೆ ಹೇಳ್ತಾ ಇದ್ರು ಬಟ್ ಆಗ್ತಾ ಇರಲಿಲ್ಲ. ಅಲ್ಲಿ ಕೂತ್ಕೊಂಡಾಗ ನನಗೆ ಫೀಡಿಂಗ್ ಮಾಡೋಕ್ಕೆ ತುಂಬಾನೇ ಕಷ್ಟ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಸರಿ ಇಲ್ಲಿ ಇದು 6 ಮಂತ್ಸ್ ಬೇಬಿವರೆಗೂ ಬರುತ್ತೆ ಫೀಡಿಂಗ್. ಇಲ್ಲಿ ಕಂಫರ್ಟಬಲ್ ಆಗಿರುತ್ತೆ ಅನ್ಸುತ್ತೆ. ನಾನು ನೀಟಾಗಿ ಕೂತ್ಕೊಂಡು ಫೀಡಿಂಗ್ ಮಾಡೋದ್ರಿಂದ ಅಂಡ್ 6 ಮಂತ್ಸ್ ಆಫ್ಟರ್ ಬೇಬಿಗೆ ಟೈಮ್ ಕೊಡ್ಲಿಕ್ಕೆ ಆ ರೀತಿ ಮಲ್ಟಿಪರ್ಪಸ್ ಯೂಸ್ ಆಗಿರೋದ್ರಿಂದ ನಾನು ಇದನ್ನ ತರಿಸ್ಕೊಂಡೆ. ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಟೈಮಲ್ಲೆಲ್ಲ ಬೇಕಾಗತ್ತೆ ನೀಟಾಗಿ ಕೂಡಿಸ್ಲಿಕ್ಕೆ. ಹಾಗಾಗಿ ಇದನ್ನು ಕೂಡ ತಗೊಂಡಿದ್ದೀನಿ. ಇದು ಕೂಡ ಅಷ್ಟೇ ಕ್ವಾಲಿಟಿ ವೈಸ್ ಗುಡ್ ಚೆನ್ನಾಗಿದೆ. ಬೆಲ್ಟ್ ಕೊಟ್ಟಿದ್ದಾರೆ, ನೀಟಾಗಿ ಮೇಂಟೈನ್ ಮಾಡ್ಬೋದು. ಪಾಪು ಎಲ್ಲ ಕೂರಿಸ್ಕೊಂಡು ಅದೇ ಇದನ್ನು ತಗೊಂಡಿದ್ದೀನಿ. ನೋಡಿದ್ರಲ್ಲ ಇಷ್ಟೆಲ್ಲ ತಗೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಗೆ ಮತ್ತೆ ನೀವೇನಾದ್ರೂ ಸಜೆಸ್ಟ್ ಮಾಡೋದಿದ್ರೆ ಯಾವ್ದಾದ್ರು ತಗೊಳ್ಳಿ ಅಂತ ಹೇಳೋದಿದ್ರೆ ನನಗೆ ಕಮೆಂಟ್ಸ್ ಮೂಲಕ ಕಮೆಂಟ್ ಮಾಡಿ, ನಾನು ಅದನ್ನು ಟ್ರೈ ಮಾಡ್ತೀನಿ. ಇದು ನಿಮಗೆ ಯಾವ್ದಾದ್ರು ಪ್ರಾಡಕ್ಟ್ ಬೇಕು ಅಂತಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಅದನ್ನು ನೀಟಾಗಿ ಹಾಕಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.